ಬನ್ನಿ ಇವತ್ತು ಧೈರ್ಯ ಅಂದ್ರೆ ನಿಜವಾಗ್ಲೂ ಏನು ಅನ್ನೋದ್ರ ಬಗ್ಗೆ ಒಂದು ತುಂಬಾನೇ ಛಂದದ ಕಥೆ ಕೇಳೋಣ. ಇದೊಂದು ಪುಟ್ಟ ಆದ್ರೆ ತುಂಬಾನೇ ಧೈರ್ಯವಂತ ಆನೆಯ ಕಥೆ. ಕಥೆ ಶುರುವಾಗೋದು ಒಂದು ದಟ್ಟವಾದ ಹಚ್ಚ ಹಸಿರಿನ ಕಾಡಿನಲ್ಲಿ. ಅಬ್ಬಾ, ಎಂಥ ಕಾಡು ಅಂದ್ರೆ ಅಲ್ಲಿ ಸಿಂಹ, ಜಿಂಕೆ, ಕೋತಿ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ತುಂಬಾನೇ ಖುಷಿಯಿಂದ ವಾಸ ಮಾಡ್ತಿದ್ವು. ಆ ಕಾಡೇ ಅವರೆಲ್ಲರಿಗೂ ಒಂದ್ ರೀತಿ ಸ್ವರ್ಗದ ಹಾಗೆ ಇತ್ತು. ಸರಿ, ಇದೇ ಕಾಡಲ್ಲಿ ನಮ್ಮ ಕತೆಯ ಹೀರೋ ಮುತ್ತು ಅನ್ನೋ ಒಂದು ಪುಟ್ಟ ಆನೆ ಕೂಡ ಇತ್ತು. ಮುತ್ತು ನೋಡೋಕೆ ತುಂಬಾನೇ ಮೃದು ಸ್ವಭಾವದವನು. ಆದ್ರೆ ಅವನು ಮನಸ್ಸಲ್ಲಿ ಮಾತ್ರ ಒಂದು ದೊಡ್ಡ ಕೊರಗು, ಒಂದು ನೋವು ಯಾವಾಗ್ಲೂ ಕಾಡ್ತಾ ಇತ್ತು. ಅವನಿಗೆ ಯಾವಾಗ್ಲೂ ಏನನ್ಸ್ತಿತ್ತು ಅಂದ್ರೆ ತಾನು ಬೇರೆ ಆನೆಗಳಷ್ಟು ದೊಡ್ಡದಾಗಿಲ್ಲ, ಶಕ್ತಿಶಾಲಿಯಾಗಿಲ್ಲ ಅಂತ. ಅಯ್ಯೋ, ನಾನಿಷ್ಟು ಚಿಕ್ಕವನು, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಒಳಗೊಳಗೇ ಕೊರಗ್ತಾ ಇದ್ದ. ಇದೇ ಯೋಚನೆ ಅವನನ್ನ ಯಾವಾಗ್ಲೂ ಬೇಜಾರಲ್ಲೇ ಇಟ್ಟಿತ್ತು. ಇನ್ನು ಅವನ ಈ ಪುಟ್ಟ ಗಾತ್ರ ಇದೆಯಲ್ಲ, ಅದು ಕಾಡಿನಲ್ಲಿದ್ದ ಕೆಲವು ತುಂಟ ಕೋತಿಗಳಿಗೆ ತಮಾಷೆ ಮಾಡೋಕೆ ಒಂದು ಕಾರಣನೇ ಆಗ್ಬಿಟ್ಟಿತ್ತು. ಅವು ಮುತ್ತುನ ನೋಡಿದಾಗೆಲ್ಲ ಸುಮ್ಮನೆ ಬಿಡ್ತಾನೆ ಇರಲಿಲ್ಲ. ಏನಾದ್ರೂ ಒಂದು ಅಂದು ಗೇಲಿ ಮಾಡ್ಲೇಬೇಕು. ಅವು ಏನನ್ನೋ ಗೊತ್ತಾ? ಏ ಮುತ್ತು, ನೀನು ಆನೆಯೋ ಅಥವಾ ಬೆಕ್ಕಿನ ಮರಿನೋ ಅಂತ ಗೇಲಿ ಮಾಡಿ ನಗ್ತಾ ಇದ್ವು. ಪಾಪ, ಆ ಮಾತುಗಳು ಮುತ್ತುವಿನ ಪುಟ್ಟ ಹೃದಯಕ್ಕೆ ಚುಚ್ಚಿದ ಹಾಗೆ ಆಗ್ತಿತ್ತು. ಆದರೂ ಏನೂ ಮಾತಾಡದೆ ಎಲ್ಲವನ್ನೂ ಸಹಿಸ್ಕೊಂಡು ಸುಮ್ಮನಾಡಿ ಬಿಡ್ತಿದ್ದ. ಹೀಗೆ ಕೆಲವು ದಿನ ಕಳಿತು. ಒಂದು ದಿನ ಮಾತ್ರ ಅವನಿಗೆ ಈ ನೋವನ್ನ ತಡ್ಕೊಳ್ಳಕ್ಕೆ ಆಗ್ಲೇ ಇಲ್ಲ. ಸೀದಾ ಅಮ್ಮನ ಹತ್ರ ಓಡಿ ಹೋಗಿ ಕೇಳೇಬಿಟ್ಟ, ಅಮ್ಮ, ಯಾಕಮ್ಮ ನಾನು ಬೇರೆಯವರ ತರಹ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ? ಅದಕ್ಕೆ ಅವನ ತಾಯಿ ತುಂಬಾನೇ ಪ್ರೀತಿಯಿಂದ ಸಮಾಧಾನ ಮಾಡಿ ಹೇಳಿದ್ಲು, ಕಂದ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ಸ್ಪೆಷಲ್ ಶಕ್ತಿ ಇರುತ್ತೆ. ನಿನಗೂ ಆ ಶಕ್ತಿ ಇದೆ, ನೀನದನ್ನಿನ್ನೂ ಕಂಡಿಡ್ಕೊಂಡಿಲ್ಲ ಅಷ್ಟೇ. ಅಮ್ಮನ ಈ ಮಾತಿದೆಯಲ್ಲ, ಅದು ಮುತ್ತುವಿನ ಮನಸ್ಸಲ್ಲಿ ಆಳವಾಗಿ ಬೇರೂರಿತು. ಸರಿ, ಎಲ್ಲ ಹೀಗೆ ನಡೀತಿದೆ ಅನ್ಬೇಕಾದ್ರೆ ಒಂದು ದಿನ ಆ ಇಡೀ ಕಾಡಿಗೆ ಒಂದು ದೊಡ್ಡ ಕಂಟಕ ಎದುರಾಯಿತು. ಕಾಡಿನ ವಾತಾವರಣ ಒಂದೇ ಒಂದು ಕ್ಷಣದಲ್ಲಿ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಏನಾಯ್ತು ಅಂದ್ರೆ, ಇದ್ದಕ್ಕಿದ್ದ ಹಾಗೆ ಆಕಾಶ ಪೂರ್ತಿ ಕಪ್ಪನೆಯ ಕಾರ್ಮೋಡದಿಂದ ತುಂಬಿಹೋಯ್ತು. ಜೋರಾಗಿ ಮಳೆ ಸುರಿಯೋಕ್ ಶುರುವಾಯಿತು. ನೋಡ್ತಿದ್ದ ಹಾಗೆ ಆ ಮಳೆ ಬಿರುಗಾಳಿಯಾಗಿ ಬದಲಾಗಿ ಇಡೀ ಕಾಡನೇ ಅಲ್ಲಾಡ್ಸ್ಬಿಟ್ಟು. ಅಬ್ಬಾ, ಆ ಮಳೆ ಜೊತೆಗೆ ಕಿವಿ ಕ್ಯೂಡಾಗುವಂಥ ಗುಡುಗು, ಕಣ್ಣು ಕುಕ್ಕೋವಂಥ ಮಿಂಚು, ಇಡೀ ಕಾಡೇ ತರತರ ಅಂತ ನಡುಗ್ತಾ ಇತ್ತು. ಅಷ್ಟಕ್ಕೇ ನಿಲ್ಲಿಲ್ಲ. ಕಾಡಿನ ಪಕ್ಕ ಹರಿಯುತ್ತಿದ್ದ ನದಿ ಕೂಡ ಉಕ್ಕಿ ಹರಿದು ನೀರು ರಭಸವಾಗಿ ಕಾಡಿನೊಳಗ ನುಗ್ಗೋಕ್ ಶುರುವಾಯಿತು. ಚಿಕ್ಕ ಪುಟ್ಟ ಪ್ರಾಣಿಗಳೆಲ್ಲ ಆ ಪ್ರವಾಹದಲ್ಲಿ ಸಿಕ್ಕಿಹಾಕ್ಕೊಂಡು ಜೀವ ಉಳಿಸ್ಕೊಳ್ಳೋಕೆ ಚೀರಾಡ್ತಾ ಇದ್ವು. ಇಂಥ ಒಂದು ಭಯಂಕರ ಪರಿಸ್ಥಿತಿಯಲ್ಲಿ ನಮ್ಮ ಮುತ್ತು ಒಂದು ದೊಡ್ಡ ಸಂದಿಗ್ಧಕ್ಕೆ ಸಿಲುಕಿದ. ಈಗೇನ್ ಮಾಡ್ಬೇಕು? ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಎಲ್ಲರ ಹಾಗೆ ಓಡಿ ಹೋಗ್ಬೇಕಾ, ಅಥವಾ ತನ್ನ ಅಮ್ಮ ಹೇಳ್ದ ಆ ಮಾತನ್ನ ನೆನಪು ಮಾಡ್ಕೋಬೇಕಾ ಅಂತ. ಸ್ವಾಭಾವಿಕವಾಗಿ ಎಲ್ಲರ ಹಾಗೆ ಮುತ್ತುವಿಗೂ ತುಂಬಾನೇ ಭಯ ಆಯಿತು. ತನ್ನ ಜೀವ ಉಳಿಸ್ಕೊಳ್ಳೋಕೆ ಅವನು ಒಂದು ಸೇಫ್ ಆದ ಜಾಗದ ಕಡೆ ಓಡೋಕ್ ಶುರು ಮಾಡ್ದ. ಆದರೆ ಓಡ್ತಾ ಇದ್ದಕ್ಕಿದ್ದ ಹಾಗೆ ಥಟ್ಟನೆ ನಿಂತುಬಿಟ್ಟ. ಯಾಕ್ ನಿಂತ ಅಂದ್ರೆ, ಸರಿಯಾಗಿ ಅದೇ ಕ್ಷಣ ಅವನಿಗೆ ತನ್ನ ತಾಯಿಯ ಮಾತುಗಳು ನೆನಪಿಗೆ ಬಂತು. ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಶಕ್ತಿ ಇರುತ್ತೆ. ಆವಾಗ ಬಹುಶಃ ಜೀವನದಲ್ಲೇ ಮೊದಲು ಬಾರಿಗೆ ಮುತ್ತು ತನ್ನನ್ನೇ ತಾನು ಪ್ರಶ್ನೆ ಮಾಡಿಕೊಂಡ, ಹಾಗಾದ್ರೆ ನನ್ನ ಶಕ್ತಿ ಏನು? ಈ ಒಂದು ಪ್ರಶ್ನೆ ಇಡೀ ಕಥೆಯನ್ನೇ ಬದಲಾಯಿಸ್ಬಿಡ್ತು. ಆಗ್ಲೇ ಅವನಿಗೆ ಹೊಡೆದಿದ್ದು. ಗಮನಿಸಿದಾಗ ಗೊತ್ತಾಯ್ತು, ಅಷ್ಟು ರಭಸವಾಗಿ ನೀರು ಹರಿತಾ ಇದ್ರೂ ಅವನ ಕಾಲುಗಳು ಅಲುಗಾಡದೆ ಗಟ್ಟಿಯಾಗಿ ನಿಂತಿದ್ವು. ಅವನ ಉದ್ದವಾದ ಸೊಂಡಿಲಲ್ಲೂ ಎಂಥ ಬಲ ಇದೆ ಅಂತ ಅವತ್ತೇ ಗೊತ್ತಾಗಿದ್ದು. ಓಡಿ ಹೋಗೋ ಬದಲು ತನ್ನ ಇದೇ ಶಕ್ತಿಯನ್ನ ಬೇರೆಯವರನ್ನ ಉಳಿಸೋಕೆ ಬಳಸಬಹುದು ಅಂತ ಅವನಿಗೆ ಅರ್ಥ ಆಯಿತು. ಅಷ್ಟೇ, ಆ ಕ್ಷಣದಿಂದ ಹೆದರುತ್ತಿದ್ದ ಪುಟ್ಟ ಮುತ್ತು ಒಬ್ಬ ಧೈರ್ಯವಂತ ರಕ್ಷಕನಾಗಿ ಬದಲಾಗ್ಬಿಟ್ಟ. ಒಂದು ಕ್ಷಣನೂ ತಡ ಮಾಡದೆ ಒಂದೊಂದೇ ಪ್ರಾಣಿಯನ್ನ ಕಾಪಾಡೋಕೆ ಮುಂದಕ್ಕೆ ನುಗ್ದ. ಅವನು ಏನೆಲ್ಲ ಮಾಡ್ದ ಗೊತ್ತಾ? ಮೊದಲು ಪ್ರವಾಹದಲ್ಲಿ ಕೊಚ್ಚೋಗ್ತಿದ್ದ ಒಂದು ಜಿಂಕೆಯನ್ನ ತನ್ನ ಬಲಿಷ್ಠ ಸೊಂಡಿಲಿಂದ ಎಳೆದು ದಡಕ್ಕೆ ಸೇರಿಸಿದ. ಆಮೇಲೆ ಒಂದು ಪೊದೆಯೊಳಗೆ ಸಿಕ್ಕಿಬಿದ್ದಿದ್ದ ಮೊಲವನ್ನ ತನ್ನ ಬೆನ್ಮೇಲೆ ಕೂರ್ಸ್ಕೊಂಡು ಎತ್ತರದ ಜಾಗಕ್ಕೆ ತಲುಪಿಸಿದ. ಅಷ್ಟೇ ಅಲ್ಲ, ಕೆಳಗೆ ಬಿದ್ದಿದ್ದ ಒಂದು ಹಕ್ಕಿಗೂಡನ್ನ ಅಷ್ಟು ಎಚ್ಚರಿಕೆಯಿಂದ ಎತ್ತಿ ಒಂದು ಸೇಫ್ ಆದ ಮರದ ಕೊಂಬೆ ಮೇಲೆ ಇಟ್ಟ. ಇನ್ನು ಕೊನೆಗೆ ತನ್ನನ್ನು ಯಾವಾಗ್ಲೂ ಗೇಲಿ ಮಾಡುತ್ತಿದ್ದ ಕೋತಿಗಳ ಸರದಿ, ಅವು ಒಂದು ಬೀಳೋ ಮರದ ಮೇಲೆ ಸಿಕ್ಕಾಕೊಂಡಿದ್ದಾಗ ಮುತ್ತು ತನ್ನ ಬೆನ್ನನ್ನೇ ಸೇತುವೆ ತರ ಮಾಡಿ ಅವರನ್ನೂ ಕಾಪಾಡಿದ. ಮಳೆ ನಿಂತಾಗ ಆ ಕಾಡಿನಲ್ಲಿದ್ದ ಪ್ರತಿಯೊಂದು ಪ್ರಾಣಿಯೂ ಒಂದು ದೊಡ್ಡ ಪಾಠವನ್ನ ಕಲ್ತಿತ್ತು. ಹಾಗೆ ನಮ್ಮ ಮುತ್ತು ಕೂಡ ತನ್ನ ಬಗ್ಗೆನೇ ಒಂದು ಹೊಸ ಸತ್ಯವನ್ನ ಕಂಡುಕೊಂಡಿದ್ದ. ಸರಿ, ಮಳೆ ಪೂರ್ತಿಯಾಗಿ ನಿಂತಮೇಲೆ ಎಲ್ಲಾ ಪ್ರಾಣಿಗಳು ಬಂದು ಮುತ್ತುವಿನ ಸುತ್ತ ನಿಂತ್ವು.
ಅವತ್ತಿನವರೆಗೂ ಅವನನ್ನ ಚಿಕ್ಕವನು ಅಂತ ನೋಡ್ತಿದ್ದ ಕಣ್ಣುಗಳಲ್ಲಿ ಇವತ್ತು ಭಯದ ಬದಲು ಗೌರವ, ಕೃತಜ್ಞತೆ ತುಂಬಿ ತುಳುಕುತ್ತಾ ಇತ್ತು. ಆವಾಗ ಕಾಡಿನ ರಾಜ ಸಿಂಹ ಗಂಭೀರವಾಗಿ ಮುಂದೆ ಬಂದು ಎಲ್ಲರೆದುರು ಘೋಷಣೆ ಮಾಡ್ತು, ಮುತ್ತು, ಇವತ್ತು ಈ ಇಡೀ ಕಾಡಿನಲ್ಲಿ ಎಲ್ಲರಿಗಿಂತ ಧೈರ್ಯವಂತ ಅಂದ್ರೆ ಅದು ನೀನೇ. ಅವತ್ತು ಮುತ್ತುವಿಗೆ ಒಂದು ದೊಡ್ಡ ಸತ್ಯ ಅರ್ಥ ಆಗಿತ್ತು. ಅದೇನಂದ್ರೆ, ಶಕ್ತಿ ಅನ್ನೋದು ಕೇವಲ ದೇಹದ ಗಾತ್ರದಲ್ಲೋ ಅಥವಾ ದೈಹಿಕ ಬಲದಲ್ಲೋ ಇಲ್ಲ. ನಿಜವಾದ ಶಕ್ತಿ ಇರೋದು ಧೈರ್ಯದಲ್ಲಿ, ಮತ್ತೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೇಕು ಅನ್ನೋ ಹೃದಯದಲ್ಲಿ. ನೋಡಿ, ಈ ಕಥೆಯಿಂದ ನಮಗೆ ಅರ್ಥ ಆಗೋದು ಇಷ್ಟೇ. ನಿಜವಾದ ಶಕ್ತಿ ಅಂದ್ರೆ ದೈಹಿಕವಾಗಿ ದೊಡ್ಡದಾಗಿರೋದಲ್ಲ, ಧೈರ್ಯ ಮತ್ತೆ ಒಳ್ಳೆಯ ಮನಸ್ಸು. ಅದೇ ನಿಜವಾದ ಬಲ. ನಮ್ಮ ಮೇಲೆ ನಮಗೆ ಯಾವಾಗ ನಂಬಿಕೆ ಬರುತ್ತೋ ಆಗ್ಲೇ ನಮ್ಮ ನಿಜವಾದ ಸಾಮರ್ಥ್ಯ ಏನೆಂದು ಹೊರಬರುತ್ತೆ. ಸೊ ದೊಡ್ಡವರಾಗೋದು ಮುಖ್ಯ ಅಲ್ಲ, ಬದಲಾಗಿ ಧೈರ್ಯದಿಂದ ಪ್ರಯತ್ನ ಮಾಡೋದಿದೆಯಲ್ಲ, ಅದು ಎಲ್ಲಕ್ಕಿಂತ ಮುಖ್ಯ. ಮುತ್ತು ತನ್ನ ಶಕ್ತಿಯನ್ನ ಒಂದು ಕಷ್ಟದ ಸಮಯದಲ್ಲಿ ಕಂಡುಕೊಂಡ ಅಲ್ವಾ? ಹಾಗೇನೆ ನಮ್ಮೆಲ್ಲರಲ್ಲೂ ಒಂದು ವಿಶೇಷವಾದ ಶಕ್ತಿ ಖಂಡಿತ ಅಡಗಿರುತ್ತೆ. ಬಹುಶಃ ನಾವಿನ್ನೂ ಅದನ್ನು ಗುರುತಿಸದೇ ಇರಬಹುದು ಅಷ್ಟೇ. ಹಾಗಾದ್ರೆ ನಮ್ಮಲ್ಲಿರುವ ಆ ವಿಶೇಷ ಶಕ್ತಿ ಯಾವುದು ಅಂತ ಎಂದಾದ್ರೂ ಯೋಚನೆ ಮಾಡಿದೀವಾ? ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.